ಬೆಸ್ಕಾಂ ಊರು ತುಂಬಾ ದೊಡ್ಡ ದೊಡ್ಡ ಬೋರ್ಡ್ಗಳನ್ನ ಅನ್ಸುತ್ತೆ. ಸದಾ ನಿಮ್ಮ ಸೇವೆ ಮಾಡ್ತೀವಿ, 24/7 ನಿಮಗೆ ಒಂದು ಗುಣಮಟ್ಟದ ವಿದ್ಯುತ್ನ ಸಂಪರ್ಕ ಕೊಡ್ತೀವಿ. ಅದೇ ರೀತಿಯಾಗಿ ನಿಮ್ಗೆ ಏನೇ ಸಮಸ್ಯೆಗಳಿದ್ರು ನೀವು ಕಾಲ್ ಮಾಡ್ಬೋದು, 1912 ನಿಮಗೆ ಇಮ್ಮಿಡಿಯೇಟ್ ಆಗಿ ಸ್ಪಂದಿಸುತ್ತೆ ಅಂತ. ಆದ್ರೆ ಇವತ್ತು ಒಂದಿಷ್ಟು ವಿಚಾರಗಳು ವರ್ಷಾನುಗಟ್ಲೆ ಇವರು ಆ ಕಚೇರಿಗಳಿಗೆ ಅರಿದು ಒಬ್ಬ ಗ್ರಾಹಕನ ಚಪ್ಪಲಿಸೋದು, ತಮ್ಮ ಕುಟುಂಬಗಳು ಕಣ್ಣೀರಾಕಿ ಇವರ ಕಚೇರಿಗಳಿಗೆ ಹೋಗಿ ಸ್ವಾಮಿ ನನ್ನ ಸಮಸ್ಯೆ ಇದು, ನನ್ಗೆ ಈ ತರ ತೊಂದರೆ ಆಗಿದೆ, ನನಗೆ ಇದನ್ನ ಪರಿಹಾರ ಮಾಡಿಕೊಡಿ ಅಂದ್ರೆ ಸಂಬಂಧಪಟ್ಟಂತ ಅಧಿಕಾರಿಗಳು ಮಾಡಲ್ಲ. ಹೋಗಿ ಇವರು ಹಿರಿಯ ಅಧಿಕಾರಿಗಳು, ಯಾರು ಹಿರಿಯ ಅಧಿಕಾರಿಗಳು? ಬೆಸ್ಕಾಮಿನ ವ್ಯವಸ್ಥಾಪಕ ನಿರ್ದೇಶಕರು ಯಾರೆಲ್ಲ ಅನ್ಸ್ಕೊಂಡಿದ್ದಾರೆ ಅವರ ಬಳಿಗೆ ಹೋಗಿ ಇವರ ಅಹವಾಲುಗಳನ್ನ ಹೇಳಿ, ಇವರ ಕಣ್ಣೀರಿನ ಕಥೆ ಹೇಳಿ, ಇವರ ಕಷ್ಟಗಳನ್ನ ಹೇಳಿದ್ರು ಸಹ ಸಂಬಂಧಪಟ್ಟಂತ ಅಧಿಕಾರಿಗಳು ಅದಕ್ಕೆ ಸೊಪ್ಪಾಗ್ತಿಲ್ಲ ಅನ್ನೋದು ಭಾರಿ ದುರದೃಷ್ಟದ ವಿಚಾರ. ಇದಕ್ಕಿಂತ ಮುಂಚೆನೆ ಈ ಒಂದು ವರದಿನ ಎರಡೆರಡು ಬಾರಿ ಮಾಡಿ ಸಾರ್ವಜನಿಕರ ಪಂಚಾಯಿತಿಗೆ ಬಿಟ್ಟಿದ್ದೀವಿ. ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ವಿಷಯ ಮುಟ್ಟಿಸಿದ್ದೀವಿ ಮತ್ತು ನೇರವಾಗಿ ಅವರ ಕಚೇರಿಯ ಮುಂದೆಯೇ ನನ್ನ ಜೊತೆಯಲ್ಲಿರುವಂತವರ ಇಡೀ ಕುಟುಂಬನ ಕರೆಸಿ ಸುಮಾರು 90 ವರ್ಷ ವಯಸ್ಸುಳ್ಳ ಒಬ್ಬ ಹಿರಿಯ ಜೀವಿ, ಸೀನಿಯರ್ ಸಿಟಿಜನ್, ಅವರ ಕಷ್ಟನ ಕಣ್ಣಾರೆ ತೋರಿಸಿ ಪ್ರತಿಯೊಂದು ಮಾಡಲು ಮನಸ್ಸು ಮಾತ್ರ ಅಧಿಕಾರಿಗಳು ಕರಗಲೇ ಇಲ್ಲ. ಇದು ನಿಜವಾಗ್ಲೂ ದೌರ್ಭಾಗ್ಯ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನಿಮ್ಮ ವಾಣಿ, ನಾನು ನಿಮ್ಮ ಬಳಗ. ಇವತ್ತು ನಮ್ಮ ಜೊತೆಯಲ್ಲಿ ತುಮಕೂರು ಜಿಲ್ಲೆಯವರು, ನಿಟ್ಟೂರು ಹೋಬಳಿಯವರು, ಬೋರಯ್ಯ ಎನ್ನುವ ಒಬ್ಬ ಗ್ರಾಹಕರಿದ್ದಾರೆ, ರೈತರಿದ್ದಾರೆ. ಅವರ ಕಷ್ಟನ ಮತ್ತೊಮ್ಮೆ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡೋದಕ್ಕೆ, ಅವರ ಇಲ್ಲಿಯವರೆಗೂ ಹೋರಾಟದ ಒಂದು ಹಾದಿನ ನಿಮಗೆ ತೋರಿಸೋದಕ್ಕೆ ಮತ್ತು ಸಂಬಂಧಪಟ್ಟಂತ ಅಧಿಕಾರಿಗಳ ಕಣ್ಣು ತೆರೆಸೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ. ನಮಸ್ಕಾರ ಸರ್, ಬೋರಯ್ಯ ಸರ್. ನಮಸ್ತೆ ಸರ್, ಹೇಗಿದ್ದೀರಿ ಸರ್? ಆರಾಮಿದ್ದೀನಿ. ಸ್ವಲ್ಪ 2020ರಿಂದ ಬೆಸ್ಕಾಂ ಹೋರಾಟದಲ್ಲಿ ಅದ್ರಲ್ಲಿ ಮುಳುಗೋಗ್ಬಿಟ್ಟಿದ್ದೀನಿ. ನೀವು ಒಂಥರ ಬೆಸ್ಕಾಂ ವಿರೋಧಿ ಅಥವಾ ಬೆಸ್ಕಾಂ ಹೋರಾಟಗಾರರು? ಸರ್, ಬೆಸ್ಕಾಂ ನಲ್ಲಿ ನನ್ನ ಅಕ್ಕಿಗೋಸ್ಕರ ಹೋರಾಟ ಮಾಡ್ತೀನಿ ಸರ್. ಓಕೆ. ಈಗ ಸುಮಾರು 2020ರಲ್ಲಿ ಅನಧಿಕೃತವಾಗಿ ಯಾರ್ದೋ ಡಾಕ್ಯುಮೆಂಟ್ ತಂದು ಯಾರ್ದೋ ಜಮೀನಿಗೆ ಕರೆಂಟ್ ಕೊಡೋಕ್ಕೆ ನಮ್ದು ಆಲ್ರೆಡಿ ಇರ್ತಕ್ಕಂಥ ಫೌಂಡೇಶನ್ ಮೇಲೆ ದೌರ್ಜನ್ಯ ಮಾಡಿ ಲೈನ್ ಹೇಳಿದ್ರು. ಅದಕ್ಕೆ ಬೆಸ್ಕಾಂನ MD ವರ್ಗು ಅಂದ್ರೆ ವ್ಯವಸ್ಥಾಪಕ ನಿರ್ದೇಶಕರವರೆಗೂ ಸುಮಾರು ಅರ್ಜಿಗಳನ್ನ ಕೊಟ್ಟು, ಸ್ವಾಮಿ ಅನಧಿಕೃತ ಲೈನ್ ಹಿಡಿದಿರ, ಅದೊಂದು ಲೈನ್ ತೆಗೆಸ್ಕೊಡಿ, ನನ್ನ ಮನೆ ಕಟ್ಕೊಳಕ್ಕೆ ಅವಕಾಶ ಮಾಡ್ಕೊಡಿ, ಅದು ಜಾಗ ಆ ಸೈಟ್ ಅಷ್ಟು ಬಿಟ್ಟರೆ ನೆಲ್ಲೂ ಜಾಗ ಇಲ್ಲ ನಮಗೆ ಅಂತ ಭಾಳ ಹೋರಾಟ ಮಾಡಿದೆ. ನಿಮ್ಮ ಹತ್ರಲ್ಲೂ ಅಹವಾಲು ಕೊಟ್ಟೆ, ಸುಮಾರು 2-3 ಮಾರಿ ಬಂದ್ರಿ, ಸ್ಟ್ರೈಕಿಗೂ ಪಾಲ್ಗೊಂಡು ನಾವೆಲ್ಲ ಹೋರಾಟ ಮಾಡಿ ಮಾಡ್ಕೊಡ್ತೀವಿ ಅಂತ ಅಧಿಕಾರಿಗಳು ಭರವಸೆ ಕೊಟ್ಟರು. ಅದಾದ್ಮೇಲೆ ಮಾಡಿಕೊಡ್ಲಿಲ್ಲ. ಅದಾದ್ಮೇಲೆ ಈಗಿರ್ತಕ್ಕಂಥ ಹಿಂದಿದ್ದಂಥ ಬೆಳಗಿ ಸಾಹೇಬರು ಅಜಾಡಸಲ್ಲಿ ಕೆಲಸ ಮಾಡಿಕೊಡಿ, ಅವ್ರ ಮನೆ ಮೇಲೆ ಒಂದು ಸ್ಪ್ಯಾನ್ ವೈರ್ ತಕ್ಕೊಡಿ, ಬೇರೆ ಕಡೆಯಿಂದ ನಿಯರೆಸ್ಟ್ ಕರೆಂಟ್ ಕೊಡಿ ಅವ್ರಿಗೆ ಅಂತ ಹೇಳಿದರು. ನಾನು ಅದಕ್ಕೂ ಒಪ್ಕೊಂಡೆ, ಆಯಿತು ಮಾಡಿಕೊಡಿ ಸರ್ ನಿಮಗೆ. ಆ ನಂತರ ಶಿವಶಂಕರ್ ಸರ್ ಸಾಹೇಬರು ಬಂದರು. ಅವರು ನನ್ನ ಕಷ್ಟ ನೋಡಿ ಅರ್ಥ ಮಾಡ್ಕೊಂಡು ಅವ್ರೇನು ಮಾಡಿದ್ರು, ಇಲ್ಲಪ್ಪ ಆಯಿತು, ಅಲ್ಲಿ ಲೋಕಲ್ ಅವ್ರು ಬೇಡ ಅಧಿಕಾರಿಗಳು, ಇಲ್ಲಿ ನಮ್ಮ ನಿಗಮ ಕಚೇರಿಯಿಂದಲೇ ಅವ್ರನ್ನ ಇಬ್ಬರನ್ನ ರೆಕ್ರೂಟ್ಮೆಂಟ್ ಮಾಡಿದ್ರು ಸರ್. ರಘು ಅಂತ ಹೇಳ್ಬಿಟ್ಟು ಯೋಜನೆಯವರು ಒಬ್ಬರು, ಇನ್ನೊಬ್ರು ಅಂತ ಕಾರ್ಯಾಚರಣೆಯವ್ರನ್ನ ಇಂಡಿವಿಜುವಲ್ ಆಗಿ ಕಳಿಸ್ಬಿಟ್ಟು ಅವ್ರೇನು ಮಾಡಿದ್ರು, ಅವರೇ ಹೋಗಿ ಸ್ಥಳ ಪರಿಶೀಲನೆ ಮಾಡಿ ವರದಿ ತಂದು MD ಸಾಹೇಬ್ರ ಮುಂದೆ ಇಟ್ಟರು. ಏನಂತ ಇಟ್ಟರು ನೋಡಿ, ಹಿಂದೆ ಈಗ ನಮ್ಮ ಬೆಸ್ಕಾಂ ಸಿಬ್ಬಂದಿ ಇರ್ಬೋದು ಅಥವಾ ಗ್ರಾಹಕ ಇರ್ಬೋದು, ಯಾವುದ್ಯಾವುದೋ ಡಾಕ್ಯುಮೆಂಟ್ ಅಂತ ತಗೊಂಡು ಇವ್ರು ಒಪ್ಪಿಗೆ ತಗೊಂಡಂಗೆ ಇವ್ರು ಹೇಳಿರು, ಬೇರೆ ಕಡೆ ತಗೊಳ್ರಪ್ಪ ಅಂತ ಹೇಳಿರು, ದೌರ್ಜನ್ಯ ಮಾಡಿ ಹಿಡಿದಿದ್ದಾರೆ. ನಾವು ಅಕ್ಕಪಕ್ಕ ನೋಡ್ಲಾಗಿ ಅಂದರೆ ಏನಾದರೂ ಆಲ್ಟರ್ನೇಟ್ ಮಾಡೋಣ ಅಂದರೆ ದಾರಿ ಇಲ್ಲ, ಮನೆ ಪಕ್ಕನೇ ಅಡಿಕೆ ಗಿಡ, ತೆಂಗಿನ ಮರ, ದೊಡ್ಡ ದೊಡ್ಡ ಮರಗಳು ಇರೋದ್ರಿಂದ ಬೇರೆ ಕಡೆಯಿಂದ ಅವರಿಗೆ ನಿಯರೆಸ್ಟ್ ಕರೆಂಟ್ ಕೊಡಿ, ಇವ್ರ ಮನೆ ಮೇಲೆ ಲೈನ್ ತೆಗೀರಿ ಅಂತ ಆದೇಶನೂ ಮಾಡಿದ್ದಾರೆ. MD ಸಾಹೇಬ್ರು ಆದೇಶ ಮಾಡಿ ಸೂಪರ್ಟೆಂಟ್ ಇಂಜಿನಿಯರ್ಗೆ ಅವ್ರಿಗೆಲ್ಲ ವರದಿನೂ ಕಳಿಸಿದ್ದಾರೆ. ಅದಾಗಿ 1-1.5 ತಿಂಗಳಾಯಿತು. ಅದಾದಮೇಲೆ ಕಾಡಿ ಬೇಡಿ ಅವ್ರ ಹತ್ರ, ಸೂಪರ್ಟೆಂಟ್ ಇಂಜಿನಿಯರ್ ಹತ್ರ MD ಸಾಹೇಬರು ನೀವು ಆದೇಶ ಮಾಡ್ರು, ಆದೇಶನ ಉಲ್ಲಂಘನೆ ಮಾಡಿದ್ದೀರಿ, ನೀವೇನು ಮಾಡ್ತಾ ಇದ್ದೀರಿ ಅಂದರೆ ಅವರು ಆರ್ಡರ್ ಮಾಡಿ ಇವತ್ತಿಗೆ 9 ದಿನ ಆಯಿತು ಸರ್. ಅಂದರೆ ಅವ್ರ ಮನೆ ಮೇಲೆ ಇರ್ತಕ್ಕಂಥ ಲೈನನ್ನು ಕಳಚಿ ಬೇರೆ ಕಡೆಯಿಂದ ವಿದ್ಯುತ್ ಸರಬರಾಜು ಅವ್ರಿಗೆ ಕೊಡಿ ಹತ್ತಿರದಲ್ಲಿ ಅಂದರೆ ಸ್ಥಳೀಯ ಅಧಿಕಾರಿಗಳು ಅದನ್ನು ಕ್ರಮ ವಹಿಸಿ ಅಂತ ಹೇಳಿದೆ. ನಿಟ್ಟೂರಿನಲ್ಲಿ ಒಬ್ಬರು AEE ಇಲ್ಲ, AE ಇಲ್ಲ ಸರ್, ಅದು ಉಪವಿಭಾಗ ನಿಟ್ಟೂರು.
ಅಲ್ಲೇನ್ ಮಾಡಿದ್ದಾರೆ ಒಬ್ರು ಶ್ರೀ ರಾಜೇಶ್ ಅಂತ, ಆ ರಾಜೇಶ್ ಅನ್ನೋರು AET ಅವರು, ಆ AET ಅವ್ರನ್ನ ಇನ್ಚಾರ್ಜ್ ಹಾಕಿದ್ದಾರೆ, AEE ಹುದ್ದೆ ಇಲ್ಲದು. ಈ ಅಪ್ಪ ಏನ್ ಮಾಡ್ತಾರೆ, ಈಗ ನಿರ್ದಿಷ್ಟವಾದ ಇಲ್ಲ ಯಾರನ್ನ ಅಲ್ಲಿ ಕೊಟ್ಟಿದ್ದಾರೆ ಪ್ರಭಾರವಾಗಿ. ಇವ್ರು ಹೇಳೋದು ಮೇಲ್ಗಡೆರು ಆರ್ಡರ್ ಮಾಡ್ತಾರೆ, ಈ ಸಿಬ್ಬಂದಿ ಅದನ್ನ ಕೆಳಗಡೆ ಹಾಕೊಂಡು ಕೂತಿದ್ದಾರೆ. ಕೆಳಗಡೆ ಹಾಕೊಂಡ್ ಕೂತಿದ್ದಾರೆ. ಒಂದು ಎರಡನೇ ಪ್ರಶ್ನೆ ಇವ್ರಿಗೆ ಏನಂದ್ರೆ, ಲೆವೆಲ್ ಅಲ್ಲಿ ನಾನು ಹೇಡಬಲ್ ಅಂತಾರೆ. ನಾವು ಅದೇ ಕೇಳಕ್ ಹೋದಾಗ ಏನಪ್ಪ ಏನ್ ಕ್ರಮ ಕೈಗೊಂಡಿದ್ಯಾ, ನಮ್ಮ ಮನೆ ಮಗಳ ಲೈನ್ ಯಾವಾಗ ಕಳಿಸ್ತೀಯ ಅಂದ್ರೆ ಅದಕ್ಕೆ ಅವ್ರಿಗೆ ಇಲ್ಲ, ನಾನು ಆ ಹುದ್ದೆಲಿ ಇಲ್ಲ ಇವಾಗ. ಇಲ್ಲ ಈಗ ನಾನು ನಾನು just ಇನ್ಚಾರ್ಜ್ ಇನ್ಚಾರ್ಜ್ ಇದ್ದೀನಿ ಅಷ್ಟೇ, ನನಗೇನು ಗೊತ್ತಿಲ್ಲ. ನೋಡೋಣ, ನಾ ಕಾನೂನು ಹಾಕ್ಬೇಕ ಮಾಡ್ತೀನಿ, ಕಾನೂನ್ ಬಿಟ್ ಮಾಡಲ್ಲ, ಕಾನೂನ್ ಮೀರದೇ ಇಲ್ಲ ಅಂತಾರೆ. ಸ್ವಾಮಿ, ಮೇಲಧಿಕಾರಿ MD ಸಾಹೇಬ್ರ ಆದೇಶ ಮಾಡ್ರು, ಒಬ್ರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದೇಶ ಮಾಡ್ರು, ಉಲ್ಲಂಘನೆ. ಅದಕ್ಕೆ ಕಿಮ್ಮತ್ತು ಬೆಲೆ ಕೊಡದೆ ಉಡಾಫೆ ಮಾತಾಡ್ತಾರೆ. ನಿಮ್ಗೆ ಮೊದ್ಲೇ ಹೇಳಿದ್ನಲ್ರಿ, ನಮ್ ಹಿಂದಿದ್ದ ನಮ್ಮ ಬ್ರದರ್ ಇದ್ರಲ್ಲ ಸಾಹೇಬ್ರು, ಅವರೇ ಕೊಟ್ಟಿದ್ರಲ್ಲ ಸೆಲ್ಫ್ ಎಕ್ಸಿಕ್ಯೂಷನ್ ಮಾಡ್ಕೊಳ್ರಿ ಅಂತೇಳಿ. ಸ್ವಾಮಿ, ಅನಧಿಕೃತವಾಗಿ ನಮ್ಮ ಮನೆ ಮೇಲೆ ಏನ್ ಹೇಳ್ತಿದ್ದೀರಾ ಅದನ್ನ ತೆಗೀರಿ ಅಂತ ಕೇಳ್ತಾ ಇದ್ದೀನಿ. ನಾನೇನಾದ್ರು ಮಾಡ್ಕೊಂಡೆ ಸೆಲ್ಫ್ ಎಕ್ಸಿಕ್ಯೂಷನ್ ಇನ್ನೊಂದು ಸೋ ಮಾಡ್ಕೊಂತಿದ್ದೆ, ಆ ಲೈನ್ ತೆಗೀರಿ ಅಂತ ನನ್ ಹೋರಾಟ ನಡೀತಾ ಇದೆ ಸ್ವಾಮಿ. ಅದ್ಗೇನಾದ್ರು ನಿಮ್ ಕಡೆಯಿಂದಲಾದ್ರು ದಯವಿಟ್ಟು ನಮ್ಮ MD ಸಾಹೇಬರು ಅಥವಾ ಎಕ್ಸಿಕ್ಯೂಟಿವ್ ಇಂಜಿನಿಯರು, ಚೀಫ್ ಇಂಜಿನಿಯರ್ಗೆ ಏನಾದ್ರು ಒಂದು ಮಾತು ಹೇಳಿ ಮಾಡಿಸ್ಕೊಡ್ತೀರಿ ಅಂತ ನಿಮ್ಮ ಬಂದಿದ್ದೀನಿ ಸ್ವಾಮಿ. 3ನೇ ಬಾರಿ ಬಂದಿದ್ದೀನಿ ನಿಮ್ಮ ಹತ್ರ. ಎಸ್, ಇದು ದೌರ್ಭಾಗ್ಯ. ಒಬ್ಬ ವ್ಯವಸ್ಥಾಪಕ ನಿರ್ದೇಶಕ, ಒಂದು ತಂದೆ ಸಮಾನರು ಅಂತ ಹೇಳುವಂತ ಇವರುಗಳು, ಆ ತಂದೆ ಒಂದು ಆದೇಶ ಹೊರಡಿಸಿದ್ರೆ, ಆ ತಂದೆ ಒಂದು ಮಾರ್ಗದರ್ಶನ ನೀಡಿದ್ರೆ, ಅದನ್ನ ಪರಿಪಾಲಿಸದೇ ಇರುವಂತಹ ಈ ಮಂಡು ಬಿದ್ದ ಮತ್ತು ಗೊಡ್ಡು ಬಿದ್ದ ಮತ್ತು ದರ್ಪದ ಅಧಿಕಾರಿಗಳಿಗೆ ಯಾವ ರೀತಿಯಾದ ಒಂದು ಶಿಕ್ಷೆನ ಕೊಡ್ತೀರಾ ಸ್ವಾಮಿ? ಯಾಕೆ ಒಬ್ಬ ಅಲ್ಲ, ಇಬ್ರಿಬ್ರು MDಗಳು ಇಲ್ಲಿವರೆಗೂ ಆದೇಶ ಕೊಟ್ಟಿದ್ದಾರೆ. ಯಾವುದು ಬೋರಯ್ಯನವರ ವಿಚಾರಕ್ಕೆ ಇಬ್ಬಿಬ್ರು MDಗಳು, ಒಬ್ರು ಮಹಾಂತೇಶ್ ಬಿಳಿಗಿ, ಇನ್ನೊಬ್ರು ಶಿವಶಂಕರ್. ಅಂದ್ರೆ ಇಲ್ಲಿಗೆ ನೀವು ಅಬ್ಸರ್ವ್ ಮಾಡಬಹುದು, ಸುಮಾರು 3 ರಿಂದ 4 ವರ್ಷಗಳ ಹೋರಾಟ ಅದ್ರ ಹಿಂದೆಯಿಂದಲೂ ನಡೀತಾ ಇದೆ. ಇವರೇನು ಕೇವಲ ಬೆಸ್ಕಾಮಿನ ಜೊತೆ ಒಂದೇ ಅಲ್ಲ ಗುದ್ದಾಟ, ಇವರ ತಂದೆ ಸುಮಾರು 85-90 ವರ್ಷದ ತಂದೆ ಮೇಲೆ FIR ಹಾಕ್ತಾರೆ, ಅವ್ರನ್ನ ಸ್ಟೇಷನ್ ಕರ್ಕೊಂಡು ಹೋಗಿ ಕೂರ್ಸ್ಕೊತಾರೆ. ಈ ಮಾನಗಟ್ಟ ಲಜ್ಜೆ ಬಿಟ್ಟಂತ ಪೊಲೀಸರು. ಒಬ್ಬ ತಂದೆ ಸಮಾನರು ಮತ್ತು 90 ವರ್ಷದ ಒಬ್ಬ ಹಿರಿಯ ಜೀವಿ ಅವ್ರ ಮೇಲೆ ಒಂದು FIR ಹಾಕಿ ಅವರು ಹೊಡೆದಿದ್ದಾರೆ ಅನ್ನೋ ಒಂದು ಏನು ಸಿಲ್ಲಿ ಕಾಮನ್ ಸೆನ್ಸ್ ಇದ್ದಂತ ಒಂದು ಕಂಪ್ಲೇಂಟ್ ಕೊಟ್ರೆ, ಅದನ್ನ ಹಿಂದೆ ಮುಂದೆ ನೋಡಿದ್ರೆ ಪೊಲೀಸ್ ಅವ್ರು ಬಂದು ಆ ಪಾಪ ಆ ಅಪ್ಪನ್ನ ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ ಅಂದ್ರೆ ನಿಮ್ಗೆಲ್ಲ ತಂದೆ ತಾಯಿಗಳಿಲ್ವಾ? ಅಥವಾ ನಿಮ್ಗೆಲ್ಲ ಏನು ಕನಿಷ್ಠ ಮಾನವೀಯತೆ ಇಲ್ವಾ? ಇಷ್ಟೆಲ್ಲ ಹಿಂಸೆ ಕೊಟ್ರು ನಂತರ ದಿನಗಳಲ್ಲಿ ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ಬೋರಯ್ಯನವರು ಮತ್ತು ಅವರ ಇಬ್ಬರು ಅಣ್ಣ ತಮ್ಮಂದ್ರು ಮತ್ತು ಅವರ ತಂಗಿ, ಅವರ ತಾಯಿ ನಿಮ್ಮ ಆಫೀಸ್ಗಳಿಗೆ ಪ್ರತಿ ವಾರ ತಪ್ಪದೆ ನಿಮ್ಮ ಕಚೇರಿಗೆ ಊಟ ಬರುತ್ತೋ ಇಲ್ವೋ, ಇವರ ಕುಟುಂಬ ಅಂತೂ ಬಂದೇ ಬರುತ್ತೆ. ನೆನ್ನೆ ಶನಿವಾರ ಇವರ ಇಡೀ ಕುಟುಂಬ ತುಮಕೂರಿನ ವಿಭಾಗ ಕಚೇರಿಯ ಮುಂದೆ ಕುತ್ಕೊಂಡು ಊಟ ಮಾಡ್ತಾರೆ. ಒಬ್ಬ ನಾತ ಇಲ್ಲ. ಏನ್ ಸ್ವಾಮಿ, ಯಾಕೆ ನಿಮ್ಗೆ ಈ ಪರಿಸ್ಥಿತಿ ಬಂದಿದೆ ಅಂತ ಕೇಳೋದಕ್ಕೆ ಇನ್ನು ಯಾವ ಮುಖ ಇಟ್ಕೊಂಡು ನೀವು ಸಾರ್ವಜನಿಕರ ಸೇವೆ ಮಾಡ್ತೀರಾ ಸ್ವಾಮಿ? ಇದಕ್ಕೆ ನಿಜವಾಗ್ಲೂ ತುಮಕೂರು SC ಅವರು ತಲೆ ಬಗ್ಗಿಸ್ಬೇಕಿದ್ರು ಅಂತ ಒಂದು ದೊಡ್ಡ ಒಂದು ಏನು ಲಜ್ಜೆ ಬಿಟ್ಟಂತ ಪ್ರಕರಣ ಅಂತ ಹೇಳ್ಬೋದು. ಒಬ್ಬ ಗ್ರಾಹಕ ತನ್ನ ಕಷ್ಟ ಹೇಳ್ಕೊಳಕ್ ಬಂದ್ರೆ ಅವಾಜ್ ಆಗ್ತೀರಾ ನಿಮ್ಮ ಕಚೇರಿಗೆ? ಹೆಸರು ಹೇಳ್ಬೇಕಯ್ಯ ನಿಮಗೆ? ಗೊತ್ತಾಗಲ್ಲವನೇ ನಿಮ್ಗೆ ಅಂತ? ಯಾರಪ್ಪಂದ್ರಿ ಜಾಗ? ಯಾರಪ್ಪನ ಜಾಗದಲ್ಲಿ ಯಾರಪ್ಪನ ಲೈನ್ ಎಳೆದಿದ್ದೀರಿ? ಯಾವುದೋ ಒಬ್ಬ ಲಂಚ ಬಾಕ, ಒಬ್ಬ ಏನು ಕನಿಷ್ಠ ಪ್ರಜ್ಞೆ ಇಲ್ಲದ ಕೆಲಸ ಮಾಡುವಂತ ಒಬ್ಬ ಅಧಿಕಾರಿನ ಉಳಿಸೋದಕ್ಕೆ ಇಡೀ ತುಮಕೂರು ಸರ್ಕಲ್ ಇವತ್ತು ನಿಂತಿದೆ ಆ ಅಪ್ಪನ ಹಿಂದೆ ಅಂದ್ರೆ ಇನ್ನು ಏನ್ ಹೇಳ್ಬೇಕು ನಿಮ್ಗೆ? ನಿಮ್ಗೇನು ಆ ಒಬ್ಬ ಅಧಿಕಾರಿಯಿಂದ ಸಂಬಳ ಬರ್ತಾ ಇದೆಯಾ? ಅಧಿಕಾರಿಯಿಂದ ನಿಮ್ಮ ಕುಟುಂಬಗಳು ನಡೀತಾ ಇದೆಯಾ? ಇವತ್ತು ಕುಟುಂಬಗಳು ನಡೀತಾ ಇರೋದು, ನಿಮ್ಗೆ ಸಂಬಳ ಬರ್ತಾ ಇರೋದು ಇಂಥ ಗ್ರಾಹಕರಿಂದ. ಈ ಗ್ರಾಹಕರಿಗೆ ಏನ್ ಬೇಕು ರೀ? ಅವರೇನು ನಿಮ್ಮನ್ನ ಕರೆಂಟ್ ತೆಗೆದ್ಬಿಡಿ, ಪಕ್ಕದಲ್ಲಿ ಕರೆಂಟ್ ಕೊಡ್ಬೇಡಿ ಅಂತ ಹೇಳಿದಾರ? ಅಥವಾ ನಿಮ್ಗೆ ಕಂಬ ಹಾಕೊಳ್ಳೋದಕ್ಕೆ ಜಾಗ ಕೊಡಲ್ಲ ಅಂತ ಹೇಳಿದಾರ? ಅವರು ಕೇಳ್ತಾ ಇರೋದು, ಸ್ವಾಮಿ ನಿಮ್ಮ ಲೈನ್ ಕೆಳಗಡೆ ನನ್ನ ಮನೆ ಮೊದಲೇ ಕೆಡ್ತಾ ಇದೆ, ನೀವು ಅಲ್ಲಿ ಬಂದು ಲೈನ್ ಎಳೆದಿದ್ದೀರಾ, ಆ ವಿಚಾರಕ್ಕೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಅದು ನನ್ನ ವಿರುದ್ಧನೇ FIR ಆಗಿದೆ, ನನ್ನ ವಿರುದ್ಧನೇ ಕಂಪ್ಲೇಂಟ್ ಆಗಿದೆ, ನಾನೇನು ಹೊಡೆದಿದ್ದೀನ, ಯಾರಿಗಾದ್ರೂ ಮಾಡಬಾರ್ದು ಅಲ್ಲೇ ಮಾಡಿದ್ದೀನ, ಏನ್ ಮಾಡಿದ್ದೀನಿ ಅಂತ ಅವ್ರ ವಾದ ಇದೆ. ನಿಮ್ಗೆ ಬೆಸ್ಕಾಂ MD ಇವರು ಮಹಾಂತೇಶ್ ಬಿಳಿಗಿ ಅವರು 2 ವರ್ಷದ ಕೆಳಗಡೆನೆ ಆದೇಶ ಮಾಡಿದರೆ ಅಜಾಡಸ್ತಲ್ಲಿ ಕೆಲಸ ಮಾಡ್ಕೊಡಿ ಇವ್ರಿಗೆ ಅಂತ.
ಏನ್ ದುಡ್ಡಿಲ್ವಾ ನಿಮ್ಮ ಹತ್ರ ಅಜಾಡ ಸರ್ ಕೆಲಸ ಮಾಡೋದಕ್ಕೆ? ಅಥವಾ ಒಬ್ಬ ನುರಿತ ಕಾಮಗಾರಿ ಮಾಡುವಂತ ಗುತ್ತಿಗೆದಾರ ಇಲ್ವಾ? ಅಥವಾ ಯಾವ್ದಾದ್ರು ಗುತ್ತಿಗೆದಾರ ಇದ್ರಲ್ಲಿ ಫಿಟ್ಟಿಂಗ್ ಹಿಡ್ತಾ ಇದ್ದಾನ ನಿಮ್ಗೆ ಕೆಲಸ ಮಾಡ್ಲಿಕ್ಕೆ ತಡೀತಾ ಇದ್ದಾನ? ಅಥವಾ ಯಾವುದೋ ಒಬ್ಬ ಪ್ರಭಾವಿ ರಾಜಕಾರಣಿ ಏನಾದ್ರು ತಡೀತಾ ಇದ್ದಾನ? ಅಥವಾ ಯಾವ್ದಾದ್ರು ಪ್ರಭಾವಿ ಒಬ್ಬ ನಿಮ್ಮ ನೌಕರ ತಡೀತಾ ಇದ್ದಾನ? ಯಾವ ಮುಖ ಇಟ್ಕೊಂಡು ನೀವು ಸೇವೆ ಕೊಡ್ತೀನಿ ಅಂತ ಬರ್ತೀರಾ ಸ್ವಾಮಿ ಸಾರ್ವಜನಿಕರ ಮುಂದೆ? ಅಪ್ ಟು SC, ಸೂಪರ್ಡೆಂಟ್ ಇಂಜಿನಿಯರ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಎಡಬಲಿ, ಎಇ, JE, 5 ಜನ ಗಂಡು ಮಕ್ಕಳು, 5 ಜನ ಗಂಡು ಮಕ್ಕಳು ಸೇರಿ ಒಂದು 3 ಲೈನ್ ಇರುವಂತ ಒಂದು ಸ್ಪ್ಯಾನ್ ವೈರ್ ತೆಗ್ಸಕ್ಕಾಗಲ್ಲ ನಿಮ್ ಕೈಲಿ ಅಂದ್ರೆ ನೀವೆಲ್ಲ ಗಂಡು ಮಕ್ಕಳ ಅನ್ನೋದನ್ನ ನೀವೇ ಪ್ರಶ್ನೆ ಮಾಡ್ತಾರೆ ಸ್ವಾಮಿ. ಬೇರೆ ಏನ್ ಹೇಳಲ್ಲ ಸರ್. ಓವರ್ ಆಲ್ ಆಗಿ ಇಲ್ಲಿಯವರೆಗೂ ನಿಮಗೆ ಇಷ್ಟೆಲ್ಲ ತೊಂದರೆ, ಮಾನಸಿಕ ಹಿಂಸೆ, ಖರ್ಚು. ಸ್ವಾಮಿ, ಇವಾಗ ಮೇನ್ ಪ್ಲಸ್ ಪಾಯಿಂಟ್ ಅಂದ್ರೆ ಅನಿಲ್ ಕುಮಾರ್ ಅಂತಕ್ಕಂಥ ಒಬ್ರು ಹಣಬಾಕ ಏನ್ ಮಾಡ್ತಾನೆ, ಅವಯ್ಯ ನಾನು ಬೇರೆ ಜಾಗದಲ್ಲಿ ಹೇಳ್ಕೊಂಡು ಹೋಗ, ಈ ಜಾಗದಲ್ಲಿ ಬೇಡ ಅಂತ ಹೇಳಿದ್ಗೆ ಅದು ಅಕ್ರಮವಾಗಿ ಯಾರ್ದೋ ಹೆಸರಲ್ಲಿರೋ ದಾಖಲಾತಿ ತಂದು ಯಾರ್ದೋ ಜಮೀನಿಗೆ ಕರೆಂಟ್ ಕೊಡೋಕ್ಕೋಸ್ಕರ ಇವ್ರು ಬೇಳೆ ಬೇಯಿಸ್ಕೊಂಡು ಇವ್ರು ದುಡ್ಡಿಗೋಸ್ಕರ ಏನ್ ಮಾಡ್ತಾರೆ, ನಮ್ಮ ವಿರುದ್ಧವಾಗಿ ಸುಳ್ಳು ಕೇಸ್ ಹಾಕ್ತಾರೆ. ಒಂದ್ ನಿಮಿಷ, ಇವ್ರು ಎಷ್ಟು ಸಾವಿರ ದುಡ್ಡು ಅಥವಾ ಎಷ್ಟು ಲಕ್ಷ ದುಡ್ಡು ಇಸ್ಕೊಂಡಿದ್ದಾರೆ ಅನಿಲ್ ಕುಮಾರ್ ಸರ್? ಅವರು ಈಗ ಅನಿಲ್ ಕುಮಾರ್ ಅಲ್ಲ ಸರ್, ನಾನು ಹೇಳ್ತೇನೆ ಲಕ್ಷಾಂತರ ರೂಪಾಯಿ ದುಡ್ಡು ತಂಡೆ ಅವರು ನಮ್ಮನ್ನ ಇವತ್ತು ತೇಜೋವಧೆ ಮಾಡಿದ್ದಾರೆ. ನನ್ನ ಉದ್ದೇಶಪೂರ್ವಕ ಸರ್, ಯಾರೋ ಅವನ ಸಮುದ್ರಂಕೋಟೆ ಗ್ರಾಮದಲ್ಲಿ ಎಲ್ಲೋ ಒಂದ್ 2 ಕಿಲೋಮೀಟರ್, ನನ್ನ ಜಮೀನ್ಗೂ ಅವ್ರ ಜಮೀನ್ಗೆ 2 ಕಿಲೋಮೀಟರ್ ಅಂತರ ಇದೆ. ಆ ಕೆಂಪಯ್ಯ ಅನ್ನತಕ್ಕಂಥ ಜಮೀನಿಂದ ದಾಖಲಾತಿನ ಅಪ್ಲೋಡ್ ಮಾಡಿಸಿ ಅವತ್ತೇನ್ ಮಾಡ್ತಾರೆ, ನಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ಯಾರೋ ಬೇರೆ ಜಮೀನಿಗೆ ಕರೆಂಟ್ ಕೊಡಿಸ್ತಾರೆ ಇವ್ರು ಮುಂದೆ ನಿಂತ್ಕೊಂಡು. ಅಲ್ಲೇನ್ ಹೇಳ್ತಾರೆ, ಬೋರಯ್ಯ, ಕೆಂಚಯ್ಯ ಇವರೆಲ್ಲ ಬಂದಿದ್ರು, ನಮ್ಮ ತಾಡದ್ರು, ಬಡದ್ರು, ಏನೇನೋ ಮಾಡಿದ್ರು, ಆಮೇಲೆ ನಾವು ಸರ್ಕಾರಿ ಕೆಲಸ ಮಾಡಕ್ ಬಂದಿದ್ವು ಅಂತ ಸುಳ್ಳು ಹೇಳ್ತಾರೆ. ಸುಳ್ಳು ಹೇಳ್ತಾರೆ. ಸೂಪರ್ಡೆಂಟ್ ಇಂಜಿನಿಯರ್ ಅವ್ರೆ, ನಿಮಗೆ ಕಳೆದ ವಾರಿ ವಿಡಿಯೋದಲ್ಲಿ ಈ ಅನಿಲ್ ಕುಮಾರ್ ಸರ್ಕಾರಿ ವಸ್ತುಗಳು ಮತ್ತು ಸರ್ಕಾರಿ ಗಾಡಿ 1912 ಗಾಡಿ ವ್ಯಾನ್ ನ ತಗೊಂಡೋಗಿ ಮುಂದೆ ನಿಂತು ಒಂದು ಕೆಲಸನ ಮಾಡಿಸ್ತಾನೆ. ಈ ವಿಚಾರಕ್ಕೆ ಈ ಅನಿಲ್ ಕುಮಾರ್ ಮೇಲೆ ಇವತ್ತಿನವರೆಗೂ ಯಾವ ರೀತಿಯಾದ ನೋಟಿಸ್ ಕೊಟ್ಟಿದ್ದೀರಿ ನೀವು? ಯಾರು ಕೊಟ್ಟಿಲ್ಲ ಸರ್. ಯಾವ ರೀತಿಯಾದ ಕ್ರಮ ಕೈಗೊಂಡಿದ್ದೀರಿ ಅವನ ಮೇಲೆ? ಯಾಕ್ರಿ ಅವನೇನ್ ಕುಡಂಗ ಏನ್ರಿ ಅವನು? ಏನಾದ್ರು ಕುಡಂಗ? ಅವನು ಒಬ್ಬ ಸಾರ್ವಜನಿಕರ ಸೇವೆ ಮಾಡಕ್ ಬಂದಿರೋಂತ ಒಬ್ಬ ಅಧಿಕಾರಿ. ನೀವೇನು ಅವನಿಂದ ನಿಂತಿರೋದು ಅಂದ್ರೆ ಇಲ್ಲಿ ಎಲ್ಲೋ ಅನಿಲ್ ಕುಮಾರ್ ನಿಮ್ಗೆ ಫೀಡಿಂಗ್ ಮಾಡ್ತಾ ಇರ್ಬೇಕು. ತಗೊಂಡಿರೋ ದುಡ್ಡು ಅಥವಾ ಇಲ್ಲಿವರೆಗೂ ಮಾಡಿರೋ ದುಡ್ಡು ಇವಾಗ ಹೋಗಿ KPTC ಅಲ್ಲಿ ಕೂತಿದ್ದಾನ ಮನುಷ್ಯ. ಆ ಮನುಷ್ಯನಿಂದ ಫೀಡಿಂಗ್ ಆಗ್ತಾ ಇದೆಯಾ? ಅಥವಾ ಬೇರೆ ಬೇರೆ ಏನಾದ್ರು ಇನ್ನೊಂದು ವಿಚಾರದಲ್ಲಿ ನಿಮ್ಗೆ ಅನುಕೂಲ ಆಗ್ತಾ ಇದೆಯಾ? ಏನೋ ಆ ಮನುಷ್ಯನಿಗೆ ನೀವು ಇಷ್ಟೊಂದು ಒತ್ತು ಕೊಟ್ಟು ಆ ಮನುಷ್ಯನ ಕಾಪಾಡುವಂತ ಕೆಲಸ ಮಾಡ್ತಾ ಇದ್ದೀರಿ. ನಿಮ್ಮ ಸರ್ಕಾರಿ ವಸ್ತುಗಳನ್ನ ಬಳಸಿ, ನಿಮ್ಮ ಸರ್ಕಾರಿ ಸಮಯನ ಬಳಸಿ, ಸರ್ಕಾರಕ್ಕೆ ಬಳಕೆ ಆಗಬೇಕಾದಂತ, ಸಾರ್ವಜನಿಕರಿಗೆ ಬಳಕೆ ಆಗಬೇಕಂತ ವ್ಯಾನ್ ಅನ್ನ ಬಳಸಿ ಕೆಲಸ ಮಾಡಿಸ್ತಾನೆ. ಒಂದು ಕಂಪನಿಗೆ ನಷ್ಟ ಮಾಡಿದಾನೆ ಅಂತ ವರದಿ ಮಾಡಿದ್ರು ಸಹ ಆ ಮನುಷ್ಯನಿಗೆ ಒಂದು ಸಣ್ಣ ಒಂದು ನೋಟಿಸ್ ಕೊಡಿಸುವಂತ ಕೆಲಸ ಮಾಡ್ಲಿಲ್ಲ ಅಂದ್ರೆ ನೀವೆಲ್ಲ ಯಾಕೆ ಸ್ವಾಮಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ SCಗಳಾಗಿರೋದು? ಯಾವ ಪುರುಷಾರ್ಥಕ್ಕೆ? ಒಂದು ಕಡೆ ಒಬ್ಬ ನೊಂದ ಗ್ರಾಹಕನಿಗೆ ನೀವು ನ್ಯಾಯ ಕೊಡ್ಸಕ್ಕಾಗ್ತಿಲ್ಲ, ತಪ್ಪು ಮಾಡಿದವರಿಗೆ ಒಂದು ಶಿಕ್ಷೆ ಕೊಡ್ಸಕ್ಕಾಗ್ತಿಲ್ಲ. ನಿಮ್ಮನ್ನ ನೀವೇ ಕೇಳ್ಕೊಳ್ಳಿ, ನಾವು ಈ ಹುದ್ದೆಯಲ್ಲಿ ಏನ್ ಮಾಡ್ತಾ ಇದೀವಿ ಅಂತ. ಇದೇ ವಿಚಾರವಾಗಿ ಸರ್ ಜಾಗೃತ ದಳದವ್ರಿಗೆ ನಾನು ಕಂಪ್ಲೇಂಟ್ ಮಾಡಿದ್ದೇನೆ. ನೋಡಿ, ಬೆಸ್ಕಾಂ ವ್ಯಾನ್ ತಂದು ಬೆಸ್ಕಾಂ ಡಿಪಾರ್ಟ್ಮೆಂಟ್ ಇಂದ ವೈರು ಮತ್ತೆ ಅದಕ್ಕಾದ ಸಾಮಗ್ರಿಗಳನ್ನೆಲ್ಲ ತಂದು ನಮ್ಮ ಮನೆ ಹತ್ರ ತಂದು ಅವರೇ ಲೈವ್ ಆಗಿ ಎಲ್ಲ ಕೆಲಸ ಮಾಡಿದ್ದಾರೆ ಅಂತ ಕೊಟ್ರೆ ಅವ್ರು ಹೇಳೋದು ಇಷ್ಟೇ ಸರ್, ಜಾಗೃತ ದಳದರು ಯಾರಾದ್ರೂ ಒಬ್ಬ ರೈತ ಒಂದು ಕರೆಂಟ್ ಹಾಕೊಂಡ್ರೆ 50,000 ಬರೀತಾರೆ, ಎದುರಿಸ್ತಾರೆ, ಬೆದರ್ಸ್ತಾರೆ, ಒಂದು ದುಡ್ಡು ಇಸ್ಕೊಂತಾರೆ. ಇವ್ರೇನ್ ಮಾಡ್ತಾರೆ, ಅನಧಿಕೃತ ಏನು ಬಿದ್ದಿದೆಲ್ಲ ವೈರ್ ಇರ್ಬೋದು, ಕಂಬ ವೈರು ಅಲ್ಲಿ ಎಳೆದೋಗಿದಾರೆ ನಮ್ಮ ಮನೆ ಹತ್ರ, ಅದಕ್ಕೆ ಹೇಳ್ತಾರೆ, ರೀ ಬೋರೆ ಅವ್ರೆ ನೀವೇನ್ರಿ ಮಾತಾಡ್ತೀರಿ, ಅದಕ್ಕೆ ಏನಾದ್ರು ಚಾರ್ಜಬಲ್ ಆಗಿದ್ರೆ ನಮಗ್ ಬರುತ್ತೆ, ಅದು ಚಾರ್ಜ ಬರಲ್ಲ, ನೀನ್ ತಂದಿದ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡ್ರಿ. ಪೊಲೀಸ್ನವ್ರಿಗೆ SP ಅವ್ರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್. SP ಅವ್ರು ಹೇಳೋದು ಅದು ನಮಗೆ ಬರಲ್ಲ ರೀ, ಅದು ಜಾಗೃತ ದಳ, ಅದಕ್ಕೆ ಆದಂತ ವಿಂಗ್ ಇದೆ, ನಮ್ ಪೊಲೀಸ್ ಇದಾರೆ, ಅವ್ರು ತನಿಖೆ ಮಾಡ್ತಾರೆ, ಬಂದು ನಮ್ಮಂಗ್ ಕೇಳ್ತೀರಾ ಅಂತಾರೆ SP ಸಾಹೇಬ್ರು. ನಾನು ಯಾರನ್ನ ಕೇಳಲಿ? ನನ್ನ ಹೋರಾಟ ಹೆಂಗಿದೆ ಗೊತ್ತಾ ಸರ್? SP ಸಾಹೇಬ್ರ ಹತ್ರ ಹೋಗಿದ್ದೀನಿ, DYSP ಸಾಹೇಬ್ರ ಹತ್ರ ಹೋಗಿದ್ದೀನಿ, ಚೋಳೂರಿನಲ್ಲಿ ಸಬ್ ಇನ್ಸ್ಪೆಕ್ಟರ್ಗಳು ಅಲ್ಲೂ 3 ಜನ ಚೇಂಜ್, ಪ್ರತಿಯೊಬ್ಬರನ್ನು ಕೇಳಿದ್ದೀನಿ, ಅದಕ್ಕೆ ಇಲ್ಲ ರೆಸ್ಪಾನ್ಸ್ ಇಲ್ಲ. ಒಂದು ಮುಂಚೆ ನಮ್ಮ ಮೇಲೆ ಸುಳ್ಳು ದಾಖಲಾತಿ ತಗೊಂಡು ಚೇಳೂರು ಪೊಲೀಸ್ ಸ್ಟೇಷನ್ ಅವರು ಲೈನ್ ಎಳೆದಿದ್ದಾರೆ. ಅದು ಸ್ವಯಂಗಾಮಿಕಾರಿ ಕೆಲಸನ ಅದ್ಯಾವುದೋ ಗೌರ್ಮೆಂಟ್ ಕೆಲಸ ಅಂತ ಮಾಡಿದ್ರು. ಅವತ್ತಾರ ನಮ್ಮ ಮೇಲೆ FIR ಮಾಡಿ
ತನಿಖೆ ಮಾಡ್ದಂಗೆ ಚಾರ್ಜ್ ಶೀಟ್ ಫೈಲ್ ಮಾಡಿ ಈಗ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಬೆಸ್ಕಾಮರ್ ಕಂಪ್ಲೇಂಟ್ ಕೊಟ್ಟರು, ಕಂಪ್ಲೇಂಟ್ ತಗೊಂಡು ರಕ್ಷಣೆ ಕೊಟ್ಟರು. ನಾವು ಕೊಟ್ಟಿದ್ದ ಕಂಪ್ಲೇಂಟ್ ಏನ್ ರಕ್ಷಣೆ ಕೊಡ್ಲಿಲ್ಲ. ನಾವು ಕೇಳ್ದ ಬನ್ನಿ ಸ್ವಾಮಿ ನೀವು FIR ಮಾಡಿದಿರಿ, ನಾವೆಲ್ಲ ಲೈನ್ ಕಟ್ ಮಾಡಿದೀವಿ ತೋರಿಸ್ರಿ, ತನಿಖೆ ಮಾಡ್ರಿ, ತನಿಖೆ ಮಾಡಿ ನೀವು ಪನಿಷ್ ಮಾಡಿ, ನಾನು ಒಪ್ಕೊಂತೀನಿ. ನಾನು ಆ ಸ್ಥಳದಲ್ಲ ಬೆಂಗಳೂರು ಕೂಲಿ ಮಾಡ್ಕೊಂಡ್ ತಿಂತಿರೋರ್ನ A1 ಆರೋಪಿ ಮಾಡಿದಿರಿ ಅಂದ್ರೆ ಸ್ವಾಮಿ 2021ರಲ್ಲಿ ಇವ್ರು ಏಕಾಏಕಿ ನಮ್ಮ ಮೇಲೆ ಸುಳ್ಳು ಕೇಸ್ ಹಾಕ್ಬಿಟ್ಟು ಬೆಸ್ಕಾಮರು ಪೊಲೀಸವರು ಮಾಡ್ಬಿಟ್ಟು ಈಗ ಮೇಕೆ ಮೊಸರು ತಿಂದು ಅಲ್ಲ ಕೋತಿ ಮೊಸರು ತಿಂದು ಮೇಕೆ ಗಡ್ಡು ಕರ್ಸ್ತಾನ ಇವ್ರ ಮೇಲೆ ಅವ್ರು ಹೇಳ್ತಾರೆ, ಅವ್ರ ಮೇಲೆ ಇವ್ರು ಹೇಳ್ತಾರೆ. ಹೋಗ್ರಿ ಅಲ್ಲಿ ಕೋರ್ಟಾಗಿ ಕೇಳ್ಕೊಳ್ರಿ ಅಂತ ಹೇಳ್ತಾರೆ. ಈಗ ಸ್ವಾಮಿ ನಾನು ಯಾರನ್ನ ಕೇಳೋದು, ಕೋರ್ಟಲ್ಲಿ ಏನ್ ಕೇಳೋದು ಅಥವಾ ಯಾರನ್ನ ಕೇಳೋದು? 5 ವರ್ಷದಿಂದ ಹೋರಾಟ ಮಾಡೋದು. ನನ್ನ ತಂದೆ 95 ವರ್ಷ, ಅವರಿಗೆ ವಯೋವೃದ್ಧ, ಕಾಯಿಲೆಗಳೆಲ್ಲ ಇದೆ. ನೆನ್ನೆ 3-3:30 ಆಗಿದೆ, ಊಟ ತಿನ್ನಕ್ ಜಾಗ ಇಲ್ಲ, ಕೂರಕ್ ಜಾಗ ಇಲ್ಲ, ಅಲ್ಲಿ ದಿಕ್ಕು ಇಲ್ಲ, ಯಾರು ಬಂದಿದ್ರಿಲ್ಲ, ಮಾತಾಡ್ಸೋರು ಇಲ್ಲ. ಹೇಳ್ತಾರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವ್ರಿಗೆ, ಏಯ್ ಹೋಗ್ರಿ ಮಾಡ್ಕೊಡ್ತೀವಿ, 2 ದಿನ ಕೊಡ್ರಿ, 1 ವಾರ ಕೊಡ್ರಿ, 2 ತಿಂಗಳು. ಡಿಸೆಂಬರ್ 25ನೇ ತಾರೀಕಿಂದ ಮಾರ್ಚ್ ಇವತ್ತು 5ನೇ ತಾರೀಕು ಇದನ್ನೇ ಹೇಳ್ತಾ ಇದ್ದಾರೆ. ಮುಂದಿನ ವಾರ, ಆಚೆ ವಾರ, ಮುಂದಿನ ತಿಂಗಳು, ಆ ತಿಂಗಳು ಹೇಳಿದೇನ್ರಿ. ಅವ್ನ ರಾಜೇಶ್ ಮಾಡ್ಕೊಡ್ತಾನೆ. ರಾಜೇಶ್ ಇದ್ ಕಡೆ AET ಅಲ್ಲ, AEE ಅಲ್ಲ. ಅವ್ರಾರ ಇವ್ರು ಬಂದ ಕೃಷ್ಣಪ್ಪ ಅಂತ ಬಂದಿರ, ಏನು ಅಲ್ಲ, ಜೈನು ಅಲ್ಲ. ಅಂದ್ರೆ ಇವರೆಲ್ಲ ಮಕ್ಕಳು ಅಲ್ಲ, ಸ್ಮಶಾನಕ್ಕೆ ಎಡಾನು ಅಲ್ಲ ಇವರು. ಸರ್ ಏನ್ ಗೊತ್ತಾ, ಅವ್ರು ಮಾಡಿದಾರೆ ಆದೇಶ. ರೇ ನಾವೇ ಮಾಡೋಣ, ನಾ ಕಾನೂನು ಬಿಟ್ಟು ಮಾಡಲ್ಲ, ನಾನು ಮಾಡ್ತೀನಿ. ಈಗ ಇವರು ಮೇಲಧಿಕಾರಿ ಸರ್, ಒಬ್ರು ವ್ಯವಸ್ಥಾಪಕ ನಿರ್ದೇಶಕರು OP ಇಂದ ಕಳಿಸಿ ವಿಸಿಟ್ ಮಾಡಿ ಸತ್ಯಾಸತ್ಯತೆಯ ವರದಿ ತಾಂಡಿದ್ರು. ಅವತ್ತು ನಂದು ತಪ್ಪಾಗಿದ್ರು, ಅವ್ರು ಹೇಳಿದ್ರು ನಿನ್ ಮೇಲೆ ಲೀಗಲ್ ಆಕ್ಷನ್ ತಾಂತೀನಿ ಅಂತ. ಸ್ವಾಮಿ ಅಂತ ನಾನು ಹೇಳಿದ್ದೆ. ಈಗ ಇವರು ಬೆಸ್ಕಾಂದೆ ತಪ್ಪು ಅಂದ್ರೆ ಇವ್ರು ಮಾಡಿರೋದು ದೌರ್ಜನ್ಯ ಅನ್ನೋದು ಕಂಡು ಬಂದು ಅವ್ರು ಮಾಡಿದ್ರು ಅದಕ್ಕೊಂದು ಕಿಮ್ಮತ್ತು ಬೆಲೆ ಕೊಡ್ತಿಲ್ಲ ಸರ್ ಲೋಕಲ್. ನಾನು ಯಾರನ್ನ ಕೇಳ್ಬೇಕು ಹೋಗ್ದೆ? ಈಗ ರಾಜೇಶ್ ಕೇಳಿದ್ರೆ ಅವ್ರು ಉಡಾಫೆ ಮಾತಾಡ್ಕೊಂಡು ಹಿಂಗೆ ಕಾಲ ಕಳೀತಾ ಇಲ್ಲ. MD ಆದೇಶ ಆಗಿ 1-1.5 ತಿಂಗಳಾಯ್ತು. ಅವ್ರ ಆದೇಶ ಆಗಿ ಇವತ್ತು 9 ದಿನ ಆಯ್ತು. ಇನ್ನು ನಾನು ಎಷ್ಟು ವರ್ಷ ಹೋರಾಟ ಮಾಡ್ಬೇಕು? ಹೋರಾಟ ಅಂತೂ ಮುಗಿಸಲ್ಲ. ನನ್ನ ಲೈಫು ಎಂಡಿಂಗ್ ಆಗೋವರೆಗೂ ಹೋರಾಟ ಮುಗಿಸಲ್ಲ. ನ್ಯಾಯನ ಸಿಗ್ಬೇಕಷ್ಟೇ. ನಾನು ಅನ್ಯಾಯ ಆಗಿದ್ರೆ ಈಗ ಹೇಳಿರ್ಲ, ಇವ್ರು ಕೇಸ್ ಹಾಕಿದ್ರಲ್ಲ, ಆ ಕೇಸಲ್ಲಿ ಪ್ರೂವ್ ಮಾಡ್ಲಿ. ನಾನು ಮುಂಚೆ ಲೈನ್ ಎಳೆದಿದ್ದು, ಸರ್ಕಾರಿ ಕೆಲಸ ಮಾಡ್ತಾ ಇದ್ದೆ, ಅಡ್ಡಿಪಡಿಸಿರು. ಸರ್ ನಾನು ಇವತ್ತು ಓಪನ್ ಚಾಲೆಂಜ್ ಹೇಳ್ತಾ ಇದ್ದೀನಿ. ಅವರು ನನ್ನ ಮೇಲೆ ಒಂದು ಸುಳ್ಳು ಕೇಸ್ ಹಾಕಿಲ್ಲ, ಬೋರೇನೆ A1 ಆರೋಪಿ ಅದು ಇದು ಅಂತೇಳಿ ಅವ್ರ ಹತ್ರ ಒಂದು ಪ್ರೂಫ್ ತೋರಿಸ್ಲಿ ಸರ್. ನಾನು ಆ ಸ್ಪಾಟಲ್ಲಿ ಇದ್ದೆ, ಆ ಜಾಗದಲ್ಲಿ ಇದ್ದೆ, ಅಂತ ಕೃತ್ಯ ನಡೆದಿದ್ದೆ, ಏನಾದ್ರು ತೋರಿಸ್ಲಿ. ಇವ್ರು ಯಾವ್ದೋ ಡಿಪಾರ್ಟ್ಮೆಂಟಲ್ ವೈರ್ ಇತ್ತು ತಾಂಡೋದ್ರು, ಆ ಸ್ಟೇಷನ್ಗೆ ಕೊಟ್ರು. ಯಾವ್ದೋ ಒಂದು ಕುಡ್ಲು ತಾಂಡೋದ್ರು, ಅದನ್ನೆಲ್ಲ ಮುರಿದ್ರು, ಇದು ಮಾಡ್ರು, ಕೊಟ್ರು. ಆ ಒಂದು ಕುಡ್ಲು ಅಂತ ಅದ್ಯಾವ್ದೋ ಕುಡಿಗೋಲ್ ಅಂತಾರ, ಆ ಕುಡಿಗೋಲಲ್ಲಿ ಲೈನ್ ಏನಾರು ಕಟ್ ಮಾಡ್ಬೋದು ಸರ್. ಈಗ ನಾನಂತೂ ರೈತ, ನೀವು ಟೆಕ್ನಿಕಲ್ ಏನಾರು ಗೊತ್ತಿದ್ರೆ ಕಟ್ ಮಾಡಿ ತೋರಿಸ್ಬಿಡ್ರಿ, ನಾನು ಒಂದ್ ಮಾತು ಹೇಳ್ತೀನಿ, ಅಂತರಾಗ್ಬಿಡ್ತೀನಿ. ಇಲ್ಲ ನಾನೊಂದು ಮಾತು ಹೇಳ್ತೀನಿ, ಇಂಟ್ರಪ್ಟ್ ಮಾಡ್ತೀನಿ ನಿಮ್ಮನ್ನ. ಇವತ್ತು ನಿಮಗೆ ಬೆಸ್ಕಾಂನ ಇಂಚು ಅಧಿಕಾರಿ ಸಮೇತವಾಗಿ ಒಂದು ವೈರ್ ಅಂದ್ರೆ ಏನಂತ ಟೆಕ್ನಿಕಲ್ ಹೆಸರು ಗೊತ್ತಿದೆ, ಅದನ್ನ ಹೆಂಗ್ ಕೆಲಸ ಮಾಡ್ತಾರೆ ಅನ್ನೋ ಒಂದು ಟೆಕ್ನಿಕಲ್ ನಾಲೆಜ್ ನಿಮ್ಗಿದೆ. ಯಾರು ನಿಮ್ಗೆ ಹೇಳಿದ ನಾಲೆಜ್ ಇಲ್ಲ ಅಂತ ನಿಜವಾಗ್ಲೂ ಒಂದ್ ಕಡೆ ಆಶ್ಚರ್ಯ ಆಗುತ್ತೆ. ಬೋರಯ್ಯನವ್ರು ನೋಡಿದ್ರೆ ಕಳೆದ 5 ವರ್ಷಗಳಿಂದ ಇವರು OP ಅಂದ್ರೆ ಏನು ಗೊತ್ತು, AGM ಅಂದ್ರೆ ಏನು ಗೊತ್ತು, BGM ಅಂದ್ರೆ ಯಾರು ಅಂತ ಗೊತ್ತು, HR ಅಂದ್ರೆ ಯಾರು ಗೊತ್ತು, AW ಅಂದ್ರೆ ಯಾರು ಗೊತ್ತು. ಇವತ್ತು ಎಷ್ಟೋ ಜನಕ್ಕೆ ಪಾಪ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂದ್ರೆ, SC ಅಂದ್ರೆ, ಚೀಫ್ ಅಂದ್ರೆ, DT ಅಂದ್ರೆ ಅಥವಾ DCA ಅಂದ್ರೆ ಆ ಹುದ್ದೆಗಳ ಪದನಾಮಗಳು ಗೊತ್ತಿರಲ್ಲ ಪಾಪ. ಇವತ್ತು ಇವ್ರು ಬಾಯಲ್ಲಿ ಕೇಳ್ತಿದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ, ನಮ್ಗೆ ಗೊತ್ತಿರೋಲ್ಲ ಇಷ್ಟೊಂದು ನಾಲೆಜ್. ಅಂದ್ರೆ ಒಬ್ಬ ಮನುಷ್ಯ ನಿರಂತರವಾಗಿ ಹೋರಾಟದಲ್ಲಿ ಬಂದ್ರೆ, ಹೋರಾಟಕ್ಕೆ ಬಿದ್ರೆ ಯಾವ ಮಟ್ಟಕ್ಕೆ ಇನ್ವಾಲ್ವ್ಮೆಂಟ್ ಕೊಟ್ಟು ಹೋರಾಟ ಮಾಡ್ಬೇಕು ಅನ್ನೋದಕ್ಕೆ ನಿಜವಾದ ನಿದರ್ಶನ ನಮ್ಮ ಬೋರಯ್ಯನವರು. ಖುಷಿ ಆಗುತ್ತೆ ಸ್ವಾಮಿ. ದಿನ ಬೆಳಗ್ಗೆ ಆದ್ರೂ ಇಲ್ಲ ಬೆಂಗಳೂರು ಹೆಡ್ ಆಫೀಸಲ್ಲಿ ಇರ್ತೀನಿ, MD ಅವ್ರ ಹತ್ರಲ್ಲ, DT ಅವ್ರ ಹತ್ರಲ್ಲ, ಅಥವಾ ಪ್ರಧಾನ ವ್ಯವಸ್ಥಾಪಕರ ಹತ್ರ, ಇಲ್ಲ ಕಾರ್ತಿಕ್ ಸರ್ ಹತ್ರಲ್ಲ, ಇಲ್ಲ ಅಂದ್ರೆ ದಯಾನಂದ್ ಸಾಹೇಬ್, ಎಲ್ಲೋ ಒಂದ್ ಕಡೆ ಇರ್ತೀನಿ. ಏನು ನನ್ನ ಹೋರಾಟ ಇದೆ. ನೆಕ್ಸ್ಟ್ ಈಗ CM ಆಫೀಸ್ಗೆ ಹೋಗ್ತೀನಿ, ಇಂಧನ ಇಲಾಖೆಗೆ ಹೋಗ್ತೀನಿ, ಇದಕ್ಕೆ ಯಾವ್ದು ಚೇಳೂರ್ಗೆ ಹೋಗ್ತೀನಿ, ಇದು ಶಿರಾಕ್ ಹೋಗ್ತೀನಿ, DYSP ಆಫೀಸ್. ಅಂದ್ರೆ ನಂದು ಹೋರಾಟ ಹೆಂಗೆ ದಿನ ಬೆಳಗ್ಗೆ ಅವ್ರ ಹತ್ರ ಹೋದ್ರೆ ಕೆಲಸ ಆಯ್ತು, ಇವ್ರ ಹತ್ರ ಹೋದ್ರೆ ಕೆಲಸ, ನನ್ನ ಕಷ್ಟ ಇಲ್ಲಿ ಪರಿಹಾರ ಆಗುತ್ತೆ. ದಿನ ಹೋರಾಟ ಮಾಡ್ತೀನಿ. ಟೋಟಲ್ 6ನೇ ವರ್ಷಕ್ಕೆ ಕಾಲಿಟ್ಟಿದ್ದೀನಿ. ಆದ್ರೂ ಹೋರಾಟ ಅಂತೂ ನಿಲ್ಸಲ್ಲ. ನಾನು ಹೇಳ್ತಾ ಇದ್ದೀನಿ ಸ್ವಾಮಿ, ನಾನ್ ತಪ್ಪು ಮಾಡ್ರೆ ಇವತ್ತು ಶರಣ ಆಗ್ತೀನಿ. ಅವ್ರು ಹಾಕಿದ್ರಲ್ಲಪ್ಪ ಏನೋ ಕೇಸ್ ಹಾಕಿದಾರ, ಸುಳ್ಳು ಕೇಸ್, ಅದನ್ನ ಸಾಬೀತು ಮಾಡಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ಇಲ್ಲ ನಾನು ಇವತ್ತು MD ಸಾಹೇಬ್ರನ್ನಾಗ್ಲಿ, ಈಗ ಇರ್ತಕ್ಕಂಥ ಬೆಸ್ಕಾಂ ಅಧಿಕಾರನ, ಆಯ್ತಪ್ಪ ನಮ್ಮ ಮನೆಯಿಂದ ಯಾರಿಗೋ ಕರೆಂಟ್ ಕೊಟ್ಟಿದ್ದಲ್ಲ, ನೀನು ಅಧಿಕೃತ ಅಂತ ಒಂದು ಲೆಟರ್ ಕೊಡು, ಅವ್ರಿಗೆ ಕರೆಂಟ್ ಕೊಟ್ಟಿದ್ನಪ್ಪ, ಅಧಿಕೃತವಾಗಿ ಕೊಟ್ಟಿದ್ದೀನಿ ಅಂತ ಕೊಡು. ಇವತ್ತು ನಮ್ಮ ಮನೆನ ಡೆಮಾಲಿಷ್ ಮಾಡ್ತೀನಿ, ನಾನು ಕಟ್ಟಲ್ಲ, ನಾನು ಕಾನೂನಿ ದೊಡ್ಡನಲ್ಲ, ಅಥವಾ ನಾನು ವೈಯಕ್ತಿಕವಾಗಿದೆ ಅದೇ ಬೇಕಿದೆ. ನಾನು ಅವತ್ತು ಆ ಫೌಂಡೇಶನ್ ಹಾಕೊಂಡು ಅದ್ರ ಮೇಲೆ ದೌರ್ಜನ್ಯ ಮಾಡಿ ಲೈನ್ ಹಿಡ್ತಿದ್ದೀನಿ, ಅದಕ್ಕೆ ನನ್ನ ಹತ್ರ ಪ್ರೂಫ್ ಇದೆ. ಬಟ್ ನೀವು ಮಾಡ್ತಾ ಇರೋದು ಒಬ್ಬ ಗ್ರಾಹಕನಿಗೆ ತೊಂದರೆ ಕೊಡದಂಗೆ ಒಂದು ನ್ಯಾಯಸ್ಥಾನದಲ್ಲಿ ಇಟ್ಕೊಂಡು ನ್ಯಾಯ ಕೊಡಿ, ಉಡಾಫೆ ಮಾತು ಬೇಡ. ಅವ್ನು AET ಬಿಟ್ಬಿಡ್ರಿ ಯಾರಾದ್ರೂ. ಸರ್ ಹಂಗಾರೆ ಇದರಲ್ಲಿ ಬೆಸ್ಕಾಮಲ್ಲಿ AEE AEಗಳು
ರಿಕ್ರೂಟ್ಮೆಂಟೇ ಇಲ್ವಾ ಅಥವಾ ಇಲ್ವೇ ಇಲ್ವಾ ಸರ್ ಎಲ್ಲೂ? ಇರುತ್ತೆ, ಅಲ್ಲ ಅದು- ನಿಟ್ಟೂರ್ ಅಂದ್ರೆ ಅಷ್ಟೊಂದು ಭಯನ ಹೋಗ್ಲಿ ಯಾರಿಗಾದ್ರು? ಯಾವ್ದು ಇಲ್ಲ, ಅದೆಲ್ಲ ಮತ್ತೆ ಇರುತ್ತೆ. ಅಲ್ಲ ಸರ್, ಈಗ MD ಆದೇಶನ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಇವರು ಏನ್ ಹೇಳ್ತಾರೆ, ನಮ್ಮ ಸೂಪರ್ಡೆಂಟ್ ಇಂಜಿನಿಯರ್ ನರಸಿಂಹಮೂರ್ತಿ ಸಾಹೇಬ್ರೆ ಏನಂತ ಕೊಟ್ಟಿದ್ದೀರಿ ಲೆಟರ್ ಅಲ್ಲಿ? ಕ್ರಮ ಕೈಗೊಳ್ಳುವುದು. ಕ್ರಮ ಕೈಗೊಳ್ಳಕ್ ನಾನು ಈಗ ಹಾಕಿದ್ದೀನಿ. ಹೇಳ್ತಾರೆ ನಾನು ಆಲ್ರೆಡಿ ಅವ್ರಿಗೆ ಹೇಳಿದ್ದೀನಿ ಅಂತ ಹೇಳ್ತಾರೆ. ಯಾರನ್ನ ಕೇಳಿ ನಾನು ತಿರ್ಗಾ ಚೀಫ್ ಇಂಜಿನಿಯರ್ ಕೇಳ, MD ಕೇಳ, MD ಅವ್ರಿಗೂ ಹೋಗಿ ಕೇಳಲಿ, ಸ್ವಾಮಿ ನೀವೊಂದು ಆಲ್ರೆಡಿ ಆದೇಶ ಮಾಡಿದ್ರು, ಆದೇಶ ತಗೊಂಡೋಗಿ ಕೊಟ್ಟೆ, ಈ ತರ ಹೇಳಿರು, ಇದೇನೋ ನೋಡ್ರೆ ಕ್ರಮ ಕೈಗೊಳ್ಳುವುದು. ಆಯ್ತು, ನಾನು ಈಗ AEE ಹಾಕಿದಾರಂತೆ, ಅಲ್ಲಿ AEE ಇಲ್ವಂತೆ, AET ಇನ್ಚಾರ್ಜ್ ಅಂತ, ಯಾರು ರೆಸ್ಪಾನ್ಸ್ ಮಾಡ್ತಿಲ್ಲ. ಫೋನ್ ಮಾಡಿ ನಾನೇನಾದ್ರು ಕೇಳಿದ್ರೆ ನಾನು ಕಾನೂನಾತ್ಮಕವಾಗಿ ಕೆಲಸ ಮಾಡ್ತೀನಿ, ಕಾನೂನು ಬಿಟ್ಟು ಮಾಡಲ್ಲ ಅಂತಾರೆ. ನೋಡಿ ಸ್ವಾಮಿ, ನನ್ಗೆ ಅನ್ಯಾಯ ಆಗಿದೆ, ಹಂಗಾರೆ ಲೆಟ್ರಿಗೆ ಕಿಮ್ಮತ್ತೇ ಇಲ್ವಾ, ಇದಕ್ಕೆ ಬೆಲೆನೇ ಇಲ್ವಾ, ಈ ಹೋರಾಟಕ್ಕೆ ಅಂತ್ಯನೇ ಇಲ್ವಾ ಅಂತ ಕೇಳಿದ್ಕೆ ಮೊನ್ನೆ ನೋಡಪ್ಪ ತೆಗ್ಸಿ ಅಂತೇಳಿ ಆದೇಶ ಮಾಡ್ರು, ನೀವು ಮಾಡ್ತಾ ಇಲ್ಲ, ನಿಮ್ಮ ಮೇಲೆ ಶಿಸ್ತು ಕ್ರಮ ಕೈಗೊಳ್ತೀವಿ ಅಂದಾಗ ಆಯಿತು 1 ವೀಕ್ ಟೈಮ್ ಕೊಡಿ ಅಂದರು. 1 ವೀಕ್ ಟೈಮ್ ಮುಗ್ದೇ ಹೋಯ್ತು ಅವ್ರು ಕೇಳಿ. ಈಗ ನಿನ್ನೆ ನಮ್ಮ ತಂದೆನೆಲ್ಲ ಅಲ್ಲಿ ಕರ್ಕೊಂಡೋಗಿ ಉಪವಾಸದಿಂದ ಸತ್ತು ಕೆಟ್ಟು ಬಂದಿದ್ದೀವಿ. ಯಾವುದೇ ಕಾರಣಕ್ಕೂ ಜಗ್ತಿರಲ್ಲ. ಒಂದು ಮಾತು ಹೇಳಿದ್ರು, ನೋಡಿ ಮಂಗಳವಾರದೊಳಗಡೆ ನಿಮ್ಮ ಲೈನ್ ತೆಗೆಸ್ಕೊಡೋ ಜವಾಬ್ದಾರಿ ನಮ್ದು. ಯಾರು ಒಪ್ಕೊಂಡಿರೋ ಮಾತನ್ನ? ಸೂಪರ್ಡೆಂಟ್ ಇಂಜಿನಿಯರು, ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಸೂಪರ್ಡೆಂಟ್ ಇಬ್ರು ಇಂಜಿನಿಯರ್ ಇದ್ರಾ? ನರಸಿಂಹಮೂರ್ತಿ ಮತ್ತೆ ಇಬ್ರು ಇದ್ರು ಸರ್. ಇಬ್ರು ಒಪ್ಕೊಂಡಿದಾರ? ಈ ಪ್ರಕಾಶ್ ಸಾಹೇಬ್ರು ಇಬ್ರು ಇದ್ರು. ಓಕೆ. ಅವ್ರು ಹೇಳಿದ್ದಾರೆ, ಅದಕ್ಕಾಗಿ ಒಂದು ಲೆಟರ್ನು ರೆಡಿ ಮಾಡಿ ನಾನು ಅವ್ರಿಗೇನೆ ಕೊಟ್ಬಿಟ್ಟು ಸೀಲು ಸಿಗ್ನೇಚರ್ ಮಂಗಳವಾರದೊಳಗಡೆ ತೆಗಿಸ್ಬೇಕು ಅವರು. ಮತ್ತೆ ಏನಾರ ತೆಗಿಲಿಲ್ಲ ಅಂದ್ರೆ AET ರಾಜೇಶ್ ಅವ್ರೇನು ಕೃಷ್ಣಪ್ಪ ಅವ್ರ ಮೇಲೆ ಸೀರಿಯಸ್ ಆಕ್ಷನ್ ತಗೋಬೇಕು. ಅವ್ರು ನೋಟಿಸ್ ಕೊಡೋದಿರ್ಬೋದು, ಅಮಾನತುಗೊಳಿಸ್ಬೇಕು. ಅದು ಅವ್ರು ಹೇಳಿದ್ಕೆ ನಾನು ಬರೋದು ಅವ್ರಿಗೆ ಲೆಟರ್ ತಗೊಂಡು ಬಂದಿದ್ದೀನಿ. ನಾನು ಸ್ವಾಮಿ ಇನ್ನು 2 ದಿನ ನೋಡಿದ್ವಿ, ಸೋಮವಾರ ಮಂಗಳವಾರ, ನಾಡಿದ್ದು ಮಾಡಲಿಲ್ಲ ಅಂದರೆ MD ಆದೇಶಕ್ಕೂ ಕಿಮ್ಮತ್ತಿಲ್ಲ. ಅಂದಮೇಲೆ ನಾವು ಹೋರಾಟ ಮಾಡೇ ಮಾಡ್ತೀವಿ. ನಿಮ್ಮಂತ ನಮಗೆ ನಮ್ಮ ಕಷ್ಟಕ್ಕೆ ಸ್ಪಂದಿಸಿ ಏನು ಮಾಡ್ತೀರಾ ಅಂತ ಕೇಳ್ಕೊಂತೀನಿ ಸ್ವಾಮಿ ಈ ಲೈವನ್ನು. ಎಸ್, ಇದು ನೋಡಿ, ಸರ್ಕಾರಿ ಅಧಿಕಾರಿಯ ಕೆಲಸ ಮಾಡುವಾಗ ಅಡ್ಡ ಬಂದ್ರು ಅಥವಾ ಅಡ್ಡ ಬರ್ತಾರೆ ಅಂತನೋ ಒಂದು ಕಂಪ್ಲೇಂಟ್ ನ ಕೊಟ್ರೆ ಗಂಭೀರವಾಗಿ ಪರಿಗಣಿಸುವಂತ ಪೊಲೀಸ್ ಇಲಾಖೆಯವರು ಕಳೆದ 5 ವರ್ಷಗಳಿಂದ ತಮ್ಮ ಜೀವನ ನಡೆಸೋದಕ್ಕೆ ಮತ್ತು ಕೂಲಿ ಕೆಲಸ ಮಾಡ್ಕೊಂಡು ಬದುಕ್ತಿರೋ ಬೋರೇನವರು ಎಷ್ಟೆಲ್ಲ ಅವರ ಸಮಯವನ್ನು ವ್ಯರ್ಥ ಮಾಡಿದ್ದಾರೆ ಇವ್ರು ಮಾಡಿರೋ ಒಂದು ಕಚಡ ಕೆಲಸಕ್ಕೆ ಅನ್ನೋದನ್ನ ಪರಿಗಣಿಸ್ಬೇಕು. ಒಂದು. ಎರಡನೇದು, ಸುಮ್ಮನೆ ಉಡಾಫೆ ಮಾತೇಳಿ ಸಾಗಾಕಂತ ಕೆಲಸನ ಯಾವುದೇ ಕಾರಣಕ್ಕೂ ಬೆಸ್ಕಾಂ ಅಧಿಕಾರಿಗಳು ಮಾಡಬಾರ್ದು. ಇವತ್ತೇನು ನೀವು ಶನಿವಾರದ ದಿನ ಒಪ್ಕೊಂಡಿದ್ದೀರಾ, ಮಂಗಳವಾರದ ಒಳಗೆ ನಾವು ಈ ಕಾಮಗಾರಿನ ಮಾಡ್ಕೊಡ್ತೀವಿ ಅಂತ, ಅದಕ್ಕೆ ಸಾಕ್ಷಿ ಅನ್ನುವಂತೆ ನಿನ್ನೆ ಇವರು ಲೆಟರ್ ಕೊಟ್ಟಿದ್ದಾರೆ. ಮತ್ತು ಇವತ್ತು ಭಾನುವಾರ ಈ ವಿಡಿಯೋನು ಸಹ ಲೈವ್ ಆಗಿ ಮಾಡ್ತಾ ಇದ್ದೀವಿ. ದಯವಿಟ್ಟು ಸಂಬಂಧಪಟ್ಟಂತ ಅಧಿಕಾರಿಗಳು ಇದನ್ನ ಗಂಭೀರವಾಗಿ ಪರಿಗಣಿಸಿ ಮತ್ತು ನೊಂದಂತ ಗ್ರಾಹಕರಿಗೆ ತನ್ನ ಮನೆ ತಾನು ತನ್ನ ಜಾಗದಲ್ಲಿ ಕಟ್ಕೊಳ್ಳೋದಕ್ಕೆ ಅವಕಾಶ ಕಲ್ಪಿಸ್ಕೊಡಿ. ಮತ್ತು ಅಲ್ಲಿ ಅಕ್ರಮವಾಗಿ ಏನು ನೀವೆಲ್ಲ ಲೈನ್ ಎಳೆದಿದ್ದೀರಲ್ಲ 11 KV ಲೈನ್ ನ, ಇವರ ಒಂದು TCಯ ಮುಖಾಂತರ ಸಂಪರ್ಕ ಕೊಟ್ಟಂತ ಆ ಲೈನ್ ನ ತೆರವು ಮಾಡಿಸ್ಕೊಡಿ. ಮತ್ತು ಇಂಥ ನೊಂದ ಗ್ರಾಹಕರಿಗೆ ಪರವಾಗಿ ನಿಲ್ಲಿ ಅವರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಂಗಳವಾರದ ಒಳಗಡೆ ತುಮಕೂರಿನ ಸೂಪರ್ಡೆಂಟ್ ಇಂಜಿನಿಯರ್ ಆದಂತಹ ನರಸಿಂಹಮೂರ್ತಿ ಅವರು ಮತ್ತು ತುಮಕೂರಿನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದಂತಹ ಪ್ರಕಾಶ್ ಅವರು ಮಾಡಿ ಮುಗಿಸ್ತೀರಾ ಅಂತ ನಂಬಿದೀವಿ. ಮತ್ತು ಈ ತರ ಏತ್ಲಾಂಡಿ ಅಧಿಕಾರಿಗಳು ಯಾರಿದಾರಲ್ಲ, ನಿಮ್ಗೆ ಇವತ್ತು ಸಬೂಬು ಹೇಳ್ಕೊಂಡು ಕತೆಗಳು ಹೇಳ್ಕೊಂಡು ನಾನಲ್ಲ, ನನಗೆ ಗೊತ್ತಿಲ್ಲ, ನಾನು ಇನ್ಚಾರ್ಜ್ ಇದ್ದೀನಿ ಅಂತ, ಇಂಥ ಒಂದು ಕೆಲಸಕ್ಕೆ ಬಾರದ ಅಧಿಕಾರಿಗಳಿಗೆ ಒತ್ತು ಕೊಡೋದು ಬಿಟ್ಟು ದಯವಿಟ್ಟು ಒಂದು ಕರೆಕ್ಟ್ ಆಗಿ ಪ್ರಾಮಾಣಿಕವಾಗಿ ಒಂದು ಆದೇಶ ಹೊರಡಿಸಿ. ಮತ್ತು ಈ ಮಂಗಳವಾರ ಅಂದ್ರೆ ಇವತ್ತೆಷ್ಟು ಡೇಟು, ಭಾನುವಾರ 5ನೇ ತಾರೀಕು, 6 ಮತ್ತು 7 ಇನ್ನು 2 ದಿನಗಳ ಕಾಲಾವಕಾಶ ನಿಮ್ಗಿದೆ. ಅದೇನು ಮಾಡಿದ್ರೆ ಅರ್ಧ ಗಂಟೆ ಕೆಲಸ ಕರೆಕ್ಟಾಗಿ ಮಾಡಿದ್ರೆ, ಯಾವ್ದಾದ್ರು ಒಬ್ಬ ಗುತ್ತಿಗೆದಾರನ ಕೊಟ್ರೆ ಅರ್ಧ ಗಂಟೆಗೆ ಕೆಲಸ ಮುಗಿಸ್ಬಿಟ್ಟು ಅವ್ರನ್ನ ನಿರಾಳ ಮಾಡ್ತಾರೆ. ಆದ್ರೆ ಉದ್ದೇಶಪೂರ್ವಕವಾಗಿ ಕಾಟ ಕೊಡ್ಲೇಬೇಕು, ಹಿಂಸೆ ಕೊಡ್ಲೇಬೇಕು ಅನ್ನುವ ಒಂದು ಅಜೆಂಡಾ ಇಟ್ಕೊಂಡು ಇಡೀ ತುಮಕೂರು ಸರ್ಕಲ್ ಅಲ್ಲಿ ಈ ಕೆಲಸ ಮಾಡ್ತಾ ಇರೋದು ನಿಜವಾಗ್ಲೂ ದೌರ್ಭಾಗ್ಯ. ನಿಮಗೆ ಒಂದು ಕಾನೂನಿನ ಭಯವಿಲ್ಲ, ನಿಮ್ಮ ಹಿರಿಯ ಅಧಿಕಾರಿಯ ಭಯವಿಲ್ಲ, ಒಬ್ಬ IAS ಆಫೀಸರ್ ಬೆಸ್ಕಾಂನ MD ಹೇಳಿದಂತಹ ಮಾತುಗಳಿಗೆ ನಿಮಗೆ ಬೆಲೆ ಇಲ್ಲ, ಯಾರ ಮಾತಿಗೂ ಬೆಲೆ ಕೊಡ್ತಾ ಇಲ್ಲ. ಅಂದ್ರೆ ಇಲ್ಲಿಗೆ ತುಮಕೂರು ಜಿಲ್ಲೆಯಲ್ಲಿರುವಂತಹ ಬೆಸ್ಕಾಂ ಅಧಿಕಾರಿಗಳು ಬಲಿತು ಕೂತಿದ್ದೀರಾ ಅಂತ ಕಾಣಿಸುತ್ತೆ. ನಾವು ನಿಜವಾಗ್ಲೂ ಕಳೆದ ಬಾರಿ ಇದೇ ಬೋರಯ್ಯನವರ ಜೊತೆಯಲ್ಲಿ ಲೈವ್ ಮಾಡುವಾಗ ಒಂದು ಟೈಟಲ್ ಅನ್ನ ಕೊಟ್ಟಿದ್ವಿ, ತುಮಕೂರಲ್ಲಿ ಬೆಸ್ಕಾಂ ರೌಡಿಗಳು ಅಂತ. ಅದನ್ನ ಪ್ರೂವ್ ಮಾಡ್ದಂಗೆ ಇದ್ದೀರಾ ಮೋಸ್ಟ್ಲಿ ನೀವು. ಆ ರೌಡಿತನನೇ ಮೆರಿತಾ ಇದ್ದೀರಾ. ಇದು ನಿಜವಾಗ್ಲೂ ದೌರ್ಭಾಗ್ಯ, ಇದು ಆಗಬಾರ್ದು. ಖಂಡಿತವಾಗ್ಲೂ ಸೋಮವಾರ ಮಂಗಳವಾರ ಅಂದ್ರೆ 6 ಮತ್ತು 7ನೇ ತಾರೀಕಿನ ಒಳಗಡೆ ಇವರ ಕೆಲಸನ
ಮುಗಿಸ್ಕೊಡ್ತೀರಾ ಮತ್ತು ಅವ್ರನ್ನು ನಿರಾಳ ಮಾಡ್ತೀರಾ ಅಂತ ಖಂಡಿತವಾಗ್ಲೂ ಇವಾಗಲೂ ಒಂದು ನಂಬಿಕೆ ಬೋರಣ್ಣವ್ರಿಗೂ ಇದೆ. ಆ ನಂಬಿಕೆ ನನಗೂ ಇದೆ. ನಾನು ನೇರವಾಗಿ ನಿಮ್ಮನ್ನ ಮಾತಾಡಿದ್ದೀನಿ, ನೇರವಾಗಿ ನಿಮಗೆ ಸಂಪರ್ಕ ಮಾಡಿದ್ದೀನಿ ಮತ್ತು ಈ ಪ್ರಾಬ್ಲಮ್ನ ಕ್ಲಿಯರ್ ಮಾಡಿಕೊಡಿ ಅಂತ ಎಲ್ಲರ ಸಮ್ಮುಖದಲ್ಲೂ ಮಾತಾಡಿದ್ದೀನಿ. ಅವತ್ತು ನೀವು ಹೌದು ಮಾಡ್ಕೊಡ್ತೀವಿ ಅಂತ ಒಪ್ಕೊಂಡಿರೋದು ಸತ್ಯ ಮತ್ತು ನಿನ್ನೆ ಒಪ್ಕೊಂಡಿರೋದು ಸತ್ಯ. ಮುಂದಿನ 2 ದಿನದಲ್ಲಿ ಇದನ್ನ ಕ್ಲಿಯರ್ ಮಾಡ್ಕೊಡ್ತೀರ ಅನ್ನೋ ಒಂದು ಗಟ್ಟಿಯಾದ ನಂಬಿಕೆ ಇವಾಗಲೂ ಇದೆ. ಖಂಡಿತ ಮಾಡಿಕೊಡಿ. ಬೇಡ ಇದು ಇಷ್ಟೊಂದು ವೈಷಮ್ಯ, ಇಷ್ಟೊಂದು ದ್ವೇಷ, ಯಾವುದೋ ಒಬ್ಬ ಅಧಿಕಾರಿ ಉಳಿಸೋದಕ್ಕೋಸ್ಕರ ಒಬ್ಬ ಅಮಾಯಕ ರೈತ ಕುಟುಂಬನ ನೀವು ಈ ರೀತಿಯಾಗಿ ಬೀದಿಗೆ ತಂದು ನಿಲ್ಲಿಸ್ತಿರೋದು ಭಾರಿ ದೌರ್ಭಾಗ್ಯ. ಬೋರಯ್ಯನವರೇ, ನಿಮಗೆ ಆದಷ್ಟು ಬೇಗ ನ್ಯಾಯ ಸಿಗ್ಲಿ, ಆದಷ್ಟು ಬೇಗ ನಾಳೆ ನಾಡಿದ್ದು ನ್ಯಾಯ ಸಿಗ್ಲಿ, ನಿಮ್ಮ ಈ ನಿರಂತರ 6 ವರ್ಷಗಳ ಹೋರಾಟಕ್ಕೆ ಒಂದು ಅಂತ್ಯ ಸಿಗ್ಲಿ ಅಂತ ನಿಮ್ಮ ವಾಣಿ ಕಡೆಯಿಂದ ನಾನು ಸಹ ಕೇಳ್ಕೊತೀನಿ ಸರ್. ನಮ್ಮ ಒಂದು ಮನೆಗೆ ಬಂದು ಇವತ್ತು ನಮ್ಮ ಜೊತೆಯಲ್ಲಿ ಲೈವಲ್ಲಿ ಭಾಗಿಯಾಗಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಿಮ್ಮ ಹೋರಾಟ ಇದೇ ರೀತಿಯಾಗಿ ಮುಂದುವರಿಯಲಿ. ಇದೊಂದೇ ವಿಚಾರಕ್ಕೆಲ್ಲ, ಪ್ರತಿಯೊಂದು ವಿಚಾರಕ್ಕೂ ನ್ಯಾಯಕ್ಕಾಗಿ ನಿಮ್ಮ ಹೋರಾಟ ಮುಂದುವರಿಲಿ ಅಂತ ಹೇಳ್ತಾ ಈ ಲೈವ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್. ಧನ್ಯವಾದ. ಒಂದೇ ಮಾತು ಹೇಳಿ. ಈಗ ನಮ್ಮ ಏನು ವ್ಯವಸ್ಥಾಪಕ ನಿರ್ದೇಶಕರು ಆದೇಶ ಮಾಡಿದಾರಲ್ಲ, ಆ ಆದೇಶಕ್ಕೆ ಗೌರವ ಕೊಟ್ಟು ಬೆಲೆ ಕೊಟ್ಟು ತುಮಕೂರಿನಲ್ಲಿರ್ತಕ್ಕಂಥ ಸೂಪರ್ಡೆಂಟ್ ಇಂಜಿನಿಯರ್ ಇರ್ಬೋದು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ಬೋದು, ಅವರ ಅಧೀನ ಸಿಬ್ಬಂದಿ ಇರ್ಬೋದು, ಅದನ್ನ ಕಾರ್ಯಗತ ಮಾಡಿಕೊಡಿ ನಾನು ಕೇಳೋದು. ಈಗ ಏನು ಹೇಳಿದಿರಿ ಸೋಮವಾರ ಮಂಗಳವಾರದೊಳಗಡೆ ಅದಕ್ಕೆ ನೀವು ಆ ಬೆಲೆ ಕೊಟ್ಟು MD ಸಾಹೇಬ್ರನ್ನ ಒಂದು ಆದೇಶಕ್ಕೆ ಬೆಲೆ ಕೊಟ್ಟು ಅದನ್ನ ಉಳಿಸ್ಕೊಳ್ರಿ ಅಂತೇಳಿ ನಾನೊಂದು ಕೋರಿಕೆನ ಕೇಳ್ತಾ ಇದ್ದೀನಿ ಸ್ವಾಮಿ ಅವ್ರನ್ನ. ಹಾಗೇನೆ ತುಂಬ ಧನ್ಯವಾದ. ನೀವು ಹಲವಾರು ಬಾರಿ ಬಂದು ನಿಮ್ಮ ಹತ್ರ ನನ್ನ ಕಷ್ಟ ಹೇಳ್ಕೊಂಡಾಗ ನೀವು ಲೈವಲ್ಲಿ ಅವರಿಗೆ ಪ್ರದರ್ಶನ ಮಾಡಿದ್ದೀರಿ. ಅದನ್ನ ಇವತ್ತು ನಿಮ್ಮ ಮುಖಾಂತರ ಮಂಗಳವಾರದೊಳಗಡೆ ಮಾನವೀಯತೆ ದೃಷ್ಟಿಯಿಂದ ಮಾಡಿಕೊಡುತ್ತಾರೆ ಅನ್ನೋ ಒಂದು ಭರವಸೆ ನಿಮ್ಮ ಒಂದು ಇದರಲ್ಲಿ ಕೇಳ್ಕೊಂತ ಇದ್ದೀನಿ. ಒಂದು ವೇಳೆ ಮಂಗಳವಾರದೊಳಗಡೆ ಮಾಡಿಕೊಡ್ಲ ಅಂದ್ರೆ ಬುಧವಾರ ಬೆಳಗ್ಗೆ ಹೆಂಗಿದ್ರು ಲೆಟರ್ ಕೊಟ್ಟಿದ್ದೀನಿ ಅವ್ರಿಗೆ, ಉಪವಾಸ ಸತ್ಯಾಗ್ರಹ ಪೂರ್ತಿನಿ ನನ್ನ ಹೋರಾಟ ಇನ್ನ 10 ವರ್ಷ ಅಲ್ಲಿ ಹೋರಾಟ ಮಾಡಿ ನನ್ನ ಹಕ್ಕನ್ನ ನಾನು ಪಡ್ಕೊಂತೀನಿ ಸ್ವಾಮಿ. ಇದನ್ನ ನೇರವಾಗಿ ಹೇಳ್ತಾ ಇದ್ದೀನಿ. ಖಂಡಿತ ತುಂಬಾ ನಿಮ್ಗೆ ಧನ್ಯವಾದಗಳು. ಥ್ಯಾಂಕ್ ಯು. ಖಂಡಿತ ನೊಂದಂತ ಗ್ರಾಹಕರ ಪರವಾಗಿ ನಿಮ್ಮ ವಾಣಿ ಸದಾ ಇರುತ್ತೆ. ನೀವು ಸಂಪರ್ಕ ಮಾಡಬಹುದು ಮತ್ತು ನಮ್ಮ ಚಾನಲ್ನ ನೀವೇನಾದರೂ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ಫಾಲೋ ಮಾಡಿ. ಯೂಟ್ಯೂಬಲ್ಲಿ ನಿಮ್ಮ ವಾಣಿ ಅಂತ ಇದೆ, ಅದರಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿ ನಮಗೆ ಬೆಂಬಲ ನೀಡಿ. ಪ್ರತಿಯೊಂದು ಹೆಜ್ಜೆಯಲ್ಲೂ ನೊಂದ ಗ್ರಾಹಕರ ಪರವಾಗಿ ಮತ್ತು ಅವರ ಜೊತೆಯಲ್ಲಿ ಸದಾ ಇರ್ತೀವಿ. ಇವತ್ತು ಬೋರಯ್ಯನವರು ಏನಾದರೂ ಬುಧವಾರದ ದಿನ ಅವರ ಒಂದು ಹೋರಾಟನ ಹಮ್ಮಿಕೊಂಡ್ರೆ ನಿಮ್ಮ ವಾಣಿಯ ಕ್ಯಾಮ್ರಾ ಖಂಡಿತವಾಗ್ಲೂ ತುಮಕೂರು ಬೆಸ್ಕಾಂ ಸರ್ಕಲ್ ಆಫೀಸ್ ಹತ್ರ ಇರುತ್ತೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಿಮಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.